परम शांति कन्नड़ यूट्यूब चैनल परम शांति बेहद ಜ್ಞಾನಕ್ಕೆ ಸ್ವಾಗತ. ಮನ್ ಬದಲ್ನಾ ಕ್ಯೂ ಮುಷ್ಕಿಲ್ ಹೈ ಬಾಪೂಜಿಯವರ ಈ ವಿಡಿಯೋದ ಕನ್ನಡ ಅನುವಾದ ಇಲ್ಲಿದೆ. ಮನಸ್ಸನ್ನು ಬದಲಾಯಿಸುವುದು ಅಂದರೆ ಶುದ್ಧೀಕರಣ ಮಾಡುವುದು, ಶುದ್ಧವಾಗಿಡುವುದು ಏಕೆ ಬಹಳ ಕಷ್ಟದ ಕೆಲಸವಾಗಿದೆ? ಮನಸ್ಸು ಹೇಗೆ ನಡೆಯುತ್ತದೆ? ಕಾರಣ ಶರೀರವನ್ನು ಹೇಗೆ ಕ್ಲೀನ್ ಮಾಡಿಕೊಳ್ಳುವುದು, ಶುದ್ಧೀಕರಿಸುವುದು, ಇದರ ಬಗ್ಗೆ ಬಾಪೂಜಿಯವರು ಈ ರೀತಿ ಹೇಳಿದ್ದಾರೆ. ಮನಸ್ಸನ್ನು ಬದಲಾಯಿಸಲು, ಮನಸ್ಸನ್ನು ಶುದ್ಧವಾಗಿಡಲು ಮನುಷ್ಯಾತ್ಮರೆಲ್ಲ ಬಹಳ ಪ್ರಯತ್ನ ಪಡುತ್ತಾರೆ. ಆದರೆ ಅದು ಬಹಳ ಕಷ್ಟದ ಕೆಲಸವಾಗಿದೆ. ಏಕೆಂದರೆ ಮನುಷ್ಯನ ಕಾರಣ ಶರೀರದಲ್ಲಿ ಆತ ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಂತಹ ಮನಸ್ಸು, ವಚನ, ಕರ್ಮಗಳಿಂದ ಆದಂತಹ ಅವನ ಕರ್ಮಗಳು ಈ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತವೆ. ಹಾಗೂ ಈ ಕಾರಣ ಶರೀರದ ಅನುಗುಣವಾಗಿಯೇ ಮನಸ್ಸು ಕೆಲಸ ಮಾಡುತ್ತದೆ. ಹೀಗಾಗಿ ಈ ರೆಕಾರ್ಡ್ ಇರುವ ತನಕ ಮನಸ್ಸು ಶುದ್ಧವಾಗುವುದಿಲ್ಲ. ಸೂಕ್ಷ್ಮ ಶರೀರದಲ್ಲಿ ಒಂದು ವಾಯುಮಂಡಲ ಕ್ರಿಯೇಟ್ ಆಗಿ ಕಾರಣ ಶರೀರದಿಂದ ಸೂಕ್ಷ್ಮದಲ್ಲಿ ಒಂದು ಓರಾ ಕ್ರಿಯೇಟ್ ಆಗುತ್ತದೆ. ಈ ಒಂದು ಓರಾ ಸೂಕ್ಷ್ಮ ಜಗತ್ತಿನ ವಾಯುಮಂಡಲಕ್ಕೆ ಅನುಗುಣವಾಗಿ ಅದು ಪ್ರಭಾವಕ್ಕೆ ಒಳಗಾಗುತ್ತದೆ. ಹೀಗಾಗಿ ಮನಸ್ಸು ಆ ಓರಾ ಹಾಗೂ ಕಾರಣ ಶರೀರದ ಕಾರಣದಿಂದಾಗಿ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಾ ಹೋಗುತ್ತದೆ. ಈಗ ನಾವು ಈ ಮನಸ್ಸನ್ನು ಶುದ್ಧವಾಗಿಡಬೇಕು ಅಥವಾ ಬದಲಾಯಿಸಬೇಕು ಎಂದರೆ ನಾವು ಪರಮಪಿತ ಬೇಹದನ ಪರಮಪಿತ ತಂದೆಯನ್ನು ಸದಾ ಸ್ಮರಿಸಬೇಕು. ಇದರಿಂದಾಗಿ ನಮ್ಮಲ್ಲಿ ಪವರ್ ಬಂದು ಅಂದರೆ ಶಕ್ತಿ ಸಂಚಾರವಾಗಿ ಅದು ನೇರವಾಗಿ ಕಾರಣ ಶರೀರಕ್ಕೆ ಬರುತ್ತದೆ. ಅದು ನೇರವಾಗಿ ಆತ್ಮನಲ್ಲಿ ಬರುವುದಿಲ್ಲ. ಆತ್ಮನಲ್ಲಿ ನೇರವಾಗಿ ಪವರ್ ಇಳಿಯಬೇಕು ಎಂದರೆ ಆತ್ಮ ಸ್ವರೂಪಕ್ಕೆ ಬರಬೇಕಾಗುತ್ತದೆ. ಆತ್ಮ ಸ್ವರೂಪ ಎಂದರೆ ನಿರ್ಲಿಪ್ತ, ನಿರಾಕಾರ, ನಿರ್ವಿಕಾರ ಎಂದರ್ಥ. ಆದರೆ ಆರಂಭದಲ್ಲಿ ಆತ್ಮರು ಧ್ಯಾನವನ್ನು ಮಾಡುವಾಗ ಬರುವಂತಹ ಪವರ್ ನೇರವಾಗಿ ಕಾರಣ ಶರೀರಕ್ಕೆ ಬರುತ್ತದೆ. ಆಗ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುವಂತಹ ಅನೇಕ ಜನ್ಮಗಳ ಕರ್ಮದ ರೆಕಾರ್ಡ್ಗಳೆಲ್ಲವೂ ನಿಧಾನವಾಗಿ ಒಂದೊಂದಾಗಿ ಡಿಲೀಟ್ ಆಗುತ್ತಾ ಹೋಗುತ್ತದೆ. ಆಗ ಮನಸ್ಸು ನಿಧಾನಗತಿಯಲ್ಲಿ ಪರಿವರ್ತನೆ ಆಗುತ್ತಾ ಬರುತ್ತದೆ, ಶುದ್ಧವಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ಮನಸ್ಸು ಸದಾ ಪರಮಾತ್ಮನಲ್ಲಿಯೇ ಇರಲು ಪ್ರಯತ್ನ ಮಾಡುತ್ತದೆ. ಮನಸ್ಸನ್ನು ಭಗವಂತನಿಗೆ ಕೊಡಲು ಹಾಗೂ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಬೇಕು ಎಂದರೆ ಬಹಳ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ, ಪುರುಷಾರ್ಥ ಮಾಡಬೇಕಾಗುತ್ತದೆ. ನಿಧಾನಗತಿಯಲ್ಲಿ ಪ್ರಯತ್ನ ಮಾಡುತ್ತಾ ಸದಾ ಮನಸ್ಸನ್ನು ಭಗವಂತನಲ್ಲಿ ಇಡುವುದರಿಂದ ಪವರ್ ಬರುತ್ತಾ ಹೋಗುತ್ತದೆ. ಇದರಿಂದಾಗಿ ಕಾರಣ ಶರೀರ ಕ್ಲೀನ್ ಆಗುತ್ತಾ ಹೋಗುತ್ತದೆ, ಶುದ್ಧವಾಗುತ್ತದೆ. ಎಲ್ಲ ಕರ್ಮಗಳ ರೆಕಾರ್ಡ್ ಅಳಿಸಿ ಹೋಗುತ್ತವೆ. ಅಂದರೆ ವಿಕರ್ಮಗಳೆಲ್ಲವೂ ನಾಶವಾಗುತ್ತವೆ, ಡಿಲೀಟ್ ಆಗುತ್ತವೆ. ಆಗ ಮನಸ್ಸು ಸಂಪೂರ್ಣ ಶುದ್ಧವಾಗುತ್ತದೆ. ಕಾರಣ ಶರೀರ ಶುದ್ಧವಾದಾಗ ಮನಸ್ಸು ಕೂಡ ಸಂಪೂರ್ಣವಾಗಿ ಪವಿತ್ರವಾಗುತ್ತದೆ, ಶುದ್ಧವಾಗುತ್ತದೆ. ಈ ಶುದ್ಧ ಮನಸ್ಸು ಪರಮಾತ್ಮನಲ್ಲಿ ನೆಟ್ಟಾಗ ಪವರ್ ಅಗಾಧವಾಗಿ ನಮ್ಮಲ್ಲಿ ಬರುತ್ತಾ ಹೋಗುತ್ತದೆ. ಇದರಿಂದ ನಮ್ಮ ಕಾರಣ ಶರೀರ, ಮಹಾಕಾರಣ ಶರೀರ, ಪರಮಹಾಕಾರಣ ಶರೀರಗಳೆಲ್ಲವೂ ಪರಿಶುದ್ಧವಾಗುತ್ತಾ ಹೋಗುತ್ತವೆ. ಇದರಿಂದಾಗಿ ನಿಧಾನವಾಗಿ ನಮಗೆ ಆತ್ಮ ಸ್ವರೂಪದ ಅನುಭೂತಿಯಾಗತೊಡಗುತ್ತದೆ. ಈ ಹಂತದಲ್ಲಿ ಆತ್ಮ ಮತ್ತು ಪರಮಾತ್ಮ ಒಂದೇ ಆಗಿಬಿಡುತ್ತಾರೆ, ಅಂದರೆ ಸಮಾನರಾಗಿ ಬಿಡುತ್ತಾರೆ. ಆಗ ಆತ್ಮ ಒಂದು ಕ್ಷಣವೂ ಇಲ್ಲಿ ಇರಲು ಬಯಸುವುದಿಲ್ಲ. ಅದು ತನ್ನ ಸೃಷ್ಟಿಕರ್ತನನ್ನು ಹೋಗಿ ಸೇರಲು ಹವಣಿಸುತ್ತದೆ. ಒಂದೇ ಸಲಕ್ಕೆ ಆತ್ಮ ಸ್ವರೂಪದ ಅನುಭೂತಿ ಆಗಲು ಸಾಧ್ಯವಿಲ್ಲ. ಮೊದಲು ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಕರ್ಮದ ಸಿದ್ಧಾಂತ, ವಿಕರ್ಮಗಳನ್ನು ಹೇಗೆ ನಾಶ ಮಾಡಬೇಕು, ಇದನ್ನೆಲ್ಲ ನಾವು ಮೊದಲು ಅರಿತುಕೊಳ್ಳಬೇಕು.
ಆತ್ಮಸ್ವರೂಪರಾಗಲು ನಷ್ಟಮೋಹ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಗೆ ಬರಬೇಕು. ಇದೊಂದು ದೊಡ್ಡ ತ್ಯಾಗವಾಗಿದೆ. ಇದೊಂದು ಬಹುದೊಡ್ಡ ತಪಸ್ಸಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो